ಪುಸ್ತಕ ಮೇಳದ ಈ ಒಂದು ಐತಿಹಾಸಿಕ ಉದ್ಘಾಟನೆಯ ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತ ಹಿರಿಯರು, ವಿಧಾನ ಪರಿಷತ್ತಿನ ಸಭಾಪತಿಗಳಂತಹ ಗೌರವಂತ ಶ್ರೀ ಬಸವರಾಜ್ ಹೊರಟ್ಟಿರವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ಹಾಗೂ ಈಗ ಸ್ಟಾಲ್ಗಳನ್ನು ಉದ್ಘಾಟನೆ ಮಾಡಿದಂತಹ ನಮಗೆ ಹಾಗೂ ಅತ್ಯಂತ ಗೌರವಿತರು, ನಮಗೆಲ್ಲ ಹಿರಿಯರಾಗಿರುವಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನ ಮಂಡಲದ ಎಲ್ಲ ಕಾರ್ಯಕಲಾಪಗಳಿಗೆ ಮತ್ತು ವಿಶೇಷ ಕಾರ್ಯಗಳಿಗೆ ತನ್ನ ಸಂಪೂರ್ಣವಾದ ಸಹಕಾರ ಕೊಡ್ತಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರೇ, ಇವತ್ತಿನ ಕಾರ್ಯಕ್ರಮ 3 ದಿವಸ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತಹ ಕರ್ನಾಟಕ ರಾಜ್ಯದ ಸರ್ಕಾರದ ಉಪಮುಖ್ಯಮಂತ್ರಿಗಳು, ನಮಗೆಲ್ಲರಿಗೂ ತಮ್ಮ ಸಂಪೂರ್ಣವಾದ ಸಹಕಾರ ನೀಡುವಂತಹ ಸನ್ಮಾನ್ಯ DK ಶಿವಕುಮಾರ್ ಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮೆಲ್ಲರ ಗೌರವಿತರು, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿರುವಂತಹ ಕರ್ನಾಟಕ ಸ್ವಾಭಿಮಾನವನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆ ಗೌರವ ತಂದಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರೇ, ಇನ್ನೂರ ಜ್ಞಾನಪೀಠ ಪ್ರಶಸ್ತಿಯು ಹಾಗೂ ಗೋವಾದ ರಾಜ್ಯದ ಸೋದರಾಗಿರುವಂತಹ ಶ್ರೀ ದಾಮೋದರ್ ಮೋಜಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮಗೆಲ್ಲ ಹಿರಿಯರು, ಗೌರವಿತರು, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರುವಂತಹ ಸಲೀಂ ಅಹಮದ್ರವರೇ, ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಸಹಕಾರ ನೀಡುವ ಸನ್ಮಾನ್ಯ ಬದು ಬಂಗಾರಪ್ಪರವರೇ, ನಮ್ಮೆಲ್ಲರ ಆತ್ಮೀಯರು, ಗೌರವಿತರು, ಕರ್ನಾಟಕ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ರಾಜ್ಯಕ್ಕೆ ಕಾರ್ಯದರ್ಶಿಯಾದ ಗೋವಿಂದರಾಜರವರೇ, ಮುಖ್ಯಮಂತ್ರಿಗಳ ಇನ್ನೊಂದು ರಾಜ್ಯಕ್ಕೆ ಕಾರ್ಯದರ್ಶಿಯು ಹಾಗೂ ವಿಧಾನ ಪರಿಷತ್ ಸದಸ್ಯರು ನಾಯಕರಾಗಿರುವ ಸನ್ಮಾನ್ಯ ನಸೀರ್ ಅಹಮದ್ ಅವರೇ, ವಿಧಾನ ಪರಿಷತ್ ಸದಸ್ಯರಂತ ನಾಗರಾಜ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರೇವಣ್ಣರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಒಂದು ವಿಶೇಷವಾದ ಪ್ರೀತಿಯ ಕರ್ನಾಟಕ ಜನತೆ ಪರವಾಗಿ ಇವತ್ತು ಆ ಒಂದು ಪ್ರತಿಭಾ ಪುರಸ್ಕಾರ ಸ್ವೀಕರಿಸುವಂತಹ ಅತ್ಯಂತ ಹಿರಿಯರು, ಅದೇ ರೀತಿ ಬಹುಶಃ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆ ಕೊಟ್ಟಂಥ ನಮ್ಮೆಲ್ಲ ಗೌರವಿತಂಥ ಶ್ರೀ ಬೋಲ್ವಾರ್ ಮೊಹಮ್ಮದ್ ಕುಂಜಿರವರೇ, ಕಾಲೇಜಿನ ಕಾಲದಲ್ಲಿ ಬಹುಶಃ ನನಗೆ ಕನ್ನಡ ಪಾಠದಲ್ಲಿ ಬಹುಶಃ ಇವತ್ತು ಆ ಒಂದು ವಿಶೇಷವಾದ ಸಲ್ಲೆ ಮಗ್ಗು ಕೊಡಿದಂತಹ ಫಾದರ್ ಪ್ರಶಾಂತ್ ಮಾರ್ತಾರವರೇ, ನಮ್ಮ ಆತ್ಮೀಯರು ಸನ್ಮಿತಂದ ವನುರೇಂದ್ರ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಂಥ ನಮ್ಮೆಲ್ಲರ ಗೌರವಿತರಾಗುವಂತಹ ಹಿರಿಯ ನಾಯಕರಾಗುವಂತಹ ಸನ್ಮಾನ್ಯ TB ಜಯಚಂದ್ರ ಅವರೇ, ನನ್ನ ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ವಿವಿಧ ಪ್ರದೇಶ ಬಂದಂಥ ಸಾಹಿತಿಗಳೇ, ಬರಹಗಾರ, ಕವಿಗಳೇ, ಸ್ಟಾಲರ್ಗೆ ಬಂದಂಥ ವಿವಿಧ ಪ್ರಕಾಶಕಾರರೇ ಮತ್ತು ಅದಕ್ಕೆ ಪ್ರತಿಯೊಂದು ವಿಷಯಗಳೇ, ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ವಿವಿಧ ಇಲಾಖೆಯ ಅದು ಬಹುಶಃ ನಮ್ಮ ಲೆಜಿಸ್ಲೇಚರ್ ವಿಧಾನ ಪರಿಷತ್ ಮತ್ತು ವಿಧಾನ ಸಭೆಯ ಲೆಜಿಸ್ಲೇಚರ್ ಎಲ್ಲ ಅಧಿಕಾರಿ ವರ್ಗದವರೇ, ಬಹುಶಃ ನಮ್ಮ ಶಿಕ್ಷಣ ಇಲಾಖೆ ಮತ್ತು ಗ್ರಂಥಾಲಯ ಇಲಾಖೆಯವರು, ಅದೇ ರೀತಿ ಪೊಲೀಸ್ ಇಲಾಖೆಯವರು, ಬಹುಶಃ DPR ಅವರು, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ತಮ್ಮ ವಿವಿಧ ಇಲಾಖೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದೆ. ಅದ್ರ ಜೊತೆಲೆ ಮಾಧ್ಯಮ ಮಿತ್ರ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಇವರೆಲ್ಲ ಸ್ವಾಗತಿಸಿಕೊಂಡು ಅತ್ಯಂತ ಸಂತೋಷವಾಗ್ತದೆ. ಯಾವ ಕನಸನ್ನು ಕಂಡು ನಾವೊಂದು ಕರ್ನಾಟಕ ವಿಧಾನಸಭೆಯ ಆವರಣದಲ್ಲಿ ಬಹುಶಃ ಇವತ್ತು ಈ ಒಂದು ಪುಸ್ತಕ ಮೇಳವನ್ನು ಹಮ್ಮಿಕೊಳ್ಬೇಕೆಂಬ ಕನಸನ್ನು ನಾವು ಕಂಡು ನಾನು ಮತ್ತು ಸಭಾಪತಿಗಳಿಬ್ಬರು ಚರ್ಚೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಚರ್ಚೆ ಮಾಡಿಕೊಂಡ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಮಾತೇಳಿ ಅಂತ ಹೇಳಿದರೆ, ಬರಹಗಾರರಿಗೆ, ಪುಸ್ತಕ ಪ್ರಿಯರಿಗೆ ಏರ್ಪಡಿಸುವಂಥ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ, ನಮ್ಮ ಸಹಕಾರ ಏನು ಬೇಕು ಅದೆಲ್ಲ ರೀತಿಯ ಸಹಕಾರ ಕೊಡ್ತೇವೆ ಅಂತ ಮಾತನ್ನು ಕೂಡ ಇವತ್ತು ಹೇಳಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಇವತ್ತಿನ ಪುಸ್ತಕೋತ್ಸವ ಅದು ಪ್ರಜ್ಞಾವಂತ, ಸೌಹಾರ್ದತೆ ಮತ್ತು ಸಂಸ್ಕೃತಿಯ ಏಕತೆಯ ಸಾಮರಸ್ಯಕ್ಕೆ ಪ್ರೇರಣೆ ಆಗಿರುವಂತಹ ಪುಸ್ತಕ ಮೇಲಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ವಿಧಾನಸಭಾ ಮತ್ತು ವಿಧಾನಸೌಧದ ಆವರಣ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಇನ್ಫ್ಲುಯೆನ್ಸ್ ಇದ್ದವರಿಗೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಎಲ್ಲ ಜನತೆ ಕೂಡ ಅದು ಅವರದೇ ನಿಮ್ಮದೇ ವಿಧಾನಸೌಧ ಎಂಬ ಭಾವನೆ ತರುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ಇವತ್ತು ಮುಕ್ತವಾದ ಅವಕಾಶ ನಾವು ಇವತ್ತು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಪ್ರಪಂಚದಾದ್ಯಂತ ಇರುವ ಪ್ರಗತಿಪರ ಚಿಂತಕರು, ಓದುಗರು, ಬರಹಗಾರರು ಮತ್ತು ಪ್ರಕಾಶಕರನ್ನು ಕೂಡ ಒಟ್ಟುಗೂಡಿಸಿ ಉತ್ತಮ ಆರೋಗ್ಯಕರವಾದ ಸಂವಾದ ಹಾಗೂ ಸಾಂಸ್ಕೃತಿಕ ವಿನಿಮಯಕ್ಕೆ ವೇದಿಕೆ ಒದಗಿಸುತ್ತದೆ. ಇಂಥ ಪುಸ್ತಕೋತ್ಸವಗಳು ಭೌತಿಕ ಗಡಿಗಳನ್ನು ಮೀರಿ ವಿಭಿನ್ನ ಸಮುದಾಯಗಳನ್ನು ಏಕೀಕರಿಸಿ ಉತ್ತಮ ಸಾಮರಸ್ಯ ಸಮಾಜ ನಿರ್ಮಾಣಕ್ಕೆ ಹೊಸ ಚಿಂತನೆಗಳು ಮತ್ತು ಯೋಜನೆಗಳಿಗೆ ಪ್ರೇರಣೆ ನೀಡುವ ಮಹತ್ತರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ.
ಸಾಹಿತ್ಯದ ಸಮಾಜ ಏನಂತ ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದು ಸಾಹಿತ್ಯದ ಮುಖಾಂತರ ನಮಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಹಿತ್ಯ ಅಂತ ಹೇಳಿದ್ರೆ ಅದೊಂದು ಪುಸ್ತಕ ಅಲ್ಲ. ಸಮಾಜ ಇವತ್ತು ಹೇಗೆ ನಡೀತದೆ ಅಂತೇಳಿ ನಮ್ಗೆ ಎಲ್ಲ ಕಡೆ ಹೋಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದು ನೋಡಬೇಕಾದ್ರೆ ನಮಗೆ ಸಾಹಿತಿಗಳು ಅವ್ರು ಬರೆದಂಥ ಸಾಹಿತ್ಯದ ಮುಖಾಂತರ ನಮಗೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದಕ್ಕೊಂದು ಆಗಬೇಕಾದ್ರೆ ಪುಸ್ತಕವನ್ನು ಓದುವಂಥ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಸಮಾಜವನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ತಮ್ಮ ಮೌಲ್ಯಾಧಾರಿತ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ಹೆಚ್ಚೆಚ್ಚು ಪುಸ್ತಕವನ್ನು ಓದುವಂತಹ ಆ ಒಂದು ಅಭ್ಯಾಸ ಮತ್ತು ಓದುವಂತಹ ಜನಜಾಗೃತಿ ಕಾರ್ಯಕ್ರಮ ಮೂಡಿಸಬೇಕಾಗಿದೆ. ಅಂಥ ಒಂದು ಜನಜಾಗೃತಿ ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಹಿತಿಗಳಿಗೆ ಬಹುಶಃ ನಾವು ವಿಶೇಷವಾದ ಗೌರವ ನಾವು ಇವತ್ತು ಕೊಡ್ತಿದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಸಾಹಿತಿಗಳು ಬೋಧನೆ ಮಾಡಲು ಅವರೇನು ಆಧ್ಯಾತ್ಮಿಕ ಗುರುಗಳಲ್ಲ, ಅಥವಾ ಸಾಹಿತಿಗಳು ನಮ್ಮನ್ನು ನಿಂದಿಸ್ತಾರಂತ ಹೇಳಲಿಕ್ಕೆ, ನಮ್ಮನ್ನು ದೋಷಿಸ್ತಾರಂತ ಹೇಳಲಿಕ್ಕೆ ಅವರು ನಿಂದಕರು ಕೂಡ ಅಲ್ಲ. ಸಾಹಿತಿಗಳು ನಮ್ಮನ್ನು ಹೊಗಲ್ಬೇಕಂತ ಹೇಳಲಿಕ್ಕೆ ಅವರು ಬಟ್ಟಂಗಿ ಕೂಡ ಅಲ್ಲ. ಸಾಹಿತಿಗಳು ಸತ್ಯವನ್ನು ಅನ್ವೇಷಣೆ ಮಾಡುವಂಥ ವಿಶೇಷವಾದ ವಿದ್ವಾಂಸರು ಮತ್ತು ಶಕ್ತಿ ಉಳ್ಳ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸತ್ಯತೆಯನ್ನು ಸಮಾಜದ ಎಲ್ಲ ವಿಚಾರಗಳನ್ನು ಸತ್ಯತೆ ಅರ್ಥ ಮಾಡಿಕೊಂಡು ಸಮರ್ಪಕವಾಗಿ ಅವರಿಗೆ ತೋರುವ ರೀತಿಯಲ್ಲಿ ಸಾಹಿತ್ಯದ ಮೂಲಕ ಇವತ್ತು ನಮ್ಮ ಕೈಗೆ ಒದಗಿಸುವಂಥ ಕೆಲಸ ಇವತ್ತು ಮಾಡ್ತಾರೆ. ಅಂಥವರಿಗೆ ಬಹುಶಃ ನಮ್ಮ ಸಮಾಜದ ಅಭಿವೃದ್ಧಿಗೆ, ಸಮಾಜಕ್ಕೆ ಪೂರಕವಾಗಿ ನಮ್ಮ ರಾಜ್ಯದ ಬೆಳವಣಿಗೆಗೆ ಮತ್ತು ರಾಷ್ಟ್ರದ ಬೆಳವಣಿಗೆ ಕೊಟ್ಟಂಥ ಸಾಹಿತಿಗಳಿಗೆ, ಬರಹಗಾರರಿಗೆ ಬಹುಶಃ ಈ ರೀತಿಯ ಸದವಕಾಶ ನಾವು ಇವತ್ತು ಮಾಡಿಕೊಡುವ ಮೂಲಕ ಅವರಿಗೂ ನಾವು ಕೊಡುವಂಥ ಕರ್ನಾಟಕ ಸರ್ಕಾರ ಮುಖಾಂತರ ಕೊಡುವಂಥ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಹಿತಿಗಳ ಬರಹ ಜೊತೆಯಲ್ಲಿ ಸಾಹಿತಿಗಳ ಕಣ್ಣನ್ನು ನೆನಸು ಮಾಡಬೇಕಾದ್ರೆ ಅದಕ್ಕೆ ಪಬ್ಲಿಕೇಶನ್ ಪ್ರಕಾಶಕರಿದ್ದರೆ ಮಾತ್ರ ಸಾಧ್ಯ. ಸೊ ಪ್ರಕಾಶಕರು ಅವರ ಹಂತದ ಕೆಲವು ದೊಡ್ಡವರು ಇರ್ಬೋದು, ಸಣ್ಣದಿರ್ಬೋದು, ಅದು ಪಬ್ಲಿಕೇಶನ್ಸ್ನವರು ಇಲ್ಲದಿದ್ದಲ್ಲಿ ಇದನ್ನು ಸಮರ್ಪಕವಾಗಿ ಮಾರ್ಕೆಟ್ಗೆ ತಂದು ಜನರಿಗೆ ಮುಟ್ಟಿಸಿ ಇವರ ಕನಸನ್ನು ಜನರಿಗೆ ಅಷ್ಟು ಸುಲಭವಾಗುವುದಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಎಲ್ಲ ಸ್ಟಾಲ್ಗಳ ಪ್ರಕಾಶಕರನ್ನು ಆಹ್ವಾನಿಸಿಕೊಂಡು ಯಾವುದೇ ಒಂದು ನಯ ಪೈಸೆ ತಗೊಳ್ಳದೆ ಸರ್ಕಾರ ಇದೆಲ್ಲ ವೆಚ್ಚವನ್ನು ಭರಿಸುವ ಮೂಲಕ ಬರೀ ಸ್ಟಾಲ್ಗಳು ಫ್ರೀ ಮಾತ್ರ ಅಲ್ಲ, 3 ದಿವಸ ತಿಂಡಿ ಊಟ ಕೂಡ ಅವ್ರಿಗೆ ಫ್ರೀ ಕೊಡುವ ಜೊತೆಯಲ್ಲಿ ಇಷ್ಟು ವರ್ಷ ಅವರು ಸಮಾಜಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅದಕ್ಕೆ ಪೂರಕವಾಗಿ ಜನತೆಯ ಪರವಾಗಿ ಸರ್ಕಾರ ಇವತ್ತಿಗೆ ಕೊಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಎಲ್ಲ ವಿದ್ಯೆ ಸಕ್ರಿಯವಾಗಿ ಭಾಗವಹಿಸಬೇಕಂತ ಹೇಳಿಕೊಂಡು ಮುಕ್ತವಾದ ಅವಕಾಶ ನಾವು ಒದಗಿಸಿ ಕೊಟ್ಟಿದ್ದೇವೆ. ನಾನು ಬಹುಶಃ ಪೊಲೀಸ್ ಇಲಾಖೆಯನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆ ನಾವು ಚರ್ಚೆ ಮಾಡಿದಾಗ ಭಾಳ ಚರ್ಚೆ ಆಯಿತು, ಸಾವಿರಾರು ಜನ ಲಕ್ಷಾಂತರ ಜನ ಬರ್ಬೋದು 4-5 ದಿವಸ ಅಂತ ಹೇಳಿದಾಗ ಪೊಲೀಸ್ ಇಲಾಖೆ ಅದಕ್ಕೆ ಮಾತನ್ನು ಹೇಳಿದು, ಎಷ್ಟು ಲಕ್ಷ ಜನ ಬರಲಿ ನಮ್ಮ ಪೊಲೀಸ್ ಇಲಾಖೆ ಸದೃಢವಾಗಿದೆ, ಅದು ನಾವು ನೋಡ್ತೇವೆ, ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಸಂಪೂರ್ಣವಾದ ಆ ಒಂದು ವಿಶೇಷ ಬಂದೋಬಸ್ತ್ ಮಾಡಿ ಇದಕ್ಕೆ ಸಂಪೂರ್ಣವಾದ ಆ ಒಂದು ಮೇಲುತ್ಸಾಹ ಕೂಡ ಇವತ್ತು ವಹಿಸಿಕೊಳ್ಳುವ ವಿಚಾರ ಕೂಡ ಇವತ್ತು ಆಗಿದೆ. ಆದ ಕಾರಣ ವಿದ್ಯಾರ್ಥಿಗಳಿಗೆ, ಯುವಕ ಜನಾಂಗಕ್ಕೆ ಸರ್ವರಿಗೂ ಕೂಡ ಇದನ್ನು ಬಹುಶಃ ನಾವು ಒಂದು ಉತ್ತಮವಾದ ಅವಕಾಶ ನಾವು ಕೊಡಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು. ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಈ ರಾಜ್ಯದ ಜನತೆ ಕೊಟ್ಟಂಥ ವಿಷಯ ಪ್ರೋತ್ಸಾಹದ ಮುಖಾಂತರ ಇದು ಅತ್ಯಂತ ಯಶಸ್ವಿ ಆದಲ್ಲಿ ಇದು ಬಹುಶಃ ಇದು ಮೊದಲನೇ ಆಗಿರ್ಬೋದು ಮತ್ತು ಇದು ಕೊನೆಯದಲ್ಲ, ಶಾಶ್ವತವಾಗಿ ಯಾರೇ ಬಂದು ನಿಂತರೂ ಕೂಡ ಈ ರೀತಿಯ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಇವತ್ತು ಹಮ್ಮಿಕೊಂಡು ಬರ್ತಾರೆ. ಬಹುಶಃ ನಮಗೆ ಎಲ್ಲ ಅತ್ಯಂತ ಪುಸ್ತಕ ಓದುಗಾರರಿಗೆ, ಪ್ರಕಾಶಕರಿಗೆ, ಕವಿಗಳಿಗೆ ಮತ್ತು ರೈತ ಸಾಹಿತ್ಯದವರಿಗೆ ಇವತ್ತು ಅತ್ಯಂತ ದೊಡ್ಡ ಸಂತೋಷ ಏನು, ಹಿಂದೆ ಬೆಂಗಳೂರಿನಲ್ಲಿ ಬುಕ್ ಫೆಸ್ಟಿವಲ್ ಅಂತ ಏನು ನಡೀತಾ ಇತ್ತು. ಬೆಂಗಳೂರಿನಲ್ಲಿ ಹಿಂದೆ ಬುಕ್ ಫೆಸ್ಟಿವಲ್ ಅಂತ ನಡೆದಕ್ಕೂ ಒಂದು ವಿಚಾರ ಇತ್ತು. ಕಳೆದ 15 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಕೂಡ ಇವತ್ತು ಬುಕ್ ಫೆಸ್ಟಿವಲ್ ನಡೀತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದೊಂದು ಬುಕ್ ಫೆಸ್ಟಿವಲ್ ಆಗಿ ಇದು ಪಾಲ್ಪಡುವಂಥ ಎಲ್ಲ ಅವಕಾಶಗಳು ಕೂಡ ಇವತ್ತು ಇದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇದರಲ್ಲಿ ನಮಗೆ ಶಾಸಕರು ಸಕ್ರಿಯವಾಗಿ ಭಾಗವಹಿಸಬೇಕೆಂಬ ಉದ್ದೇಶದಿಂದ ಶಾಸಕರ ನಿಧಿಯಿಂದಲೂ ಕೂಡ ನಾವು ಬಹುಶಃ 2 ಲಕ್ಷ ರೂಪಾಯಿ ಅವಕಾಶ ಮಾಡಿಕೊಟ್ಟು ಅವರಿಗೆ ಆ ಪುಸ್ತಕವನ್ನು ಖರೀದಿಸುವಂಥ ಅವಕಾಶ ಕೂಡ ನಾವು ಇವತ್ತು ಮಾಡಿ ಕೊಟ್ಟಿದ್ದೆ. ಅವರವರ ಕ್ಷೇತ್ರದ ಸರ್ಕಾರಿ ಲೈಬ್ರರಿಗೆ ಮತ್ತು ಶಾಲಾ ಲೈಬ್ರರಿ ಕೊಡುವಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಇವತ್ತು ಅತ್ಯಂತ ಸಂಪೂರ್ಣವಾಗಿ ಸಾಕು ಕೊಟ್ಟಿದ್ದೀರಿ. ಇವತ್ತು ಪ್ರಥಮ ದಿನ, 3ನೇ ತಾರೀಕು ಇವತ್ತು ಕೊನೆಯ ದಿನ ಆಗ್ತದೆ. ಅದು 3ನೇ ತಾರೀಕಿಗೆ ಅದು ಶಾಸಕರಿಗೆ ಮತ್ತು ಅಧಿಕಾರಿ ಮತ್ತು ವಿಧಾನಸಭೆಗೆ ಬರುವವರಿಗೆ ಮಾತ್ರ ಅವಕಾಶ ಅಲ್ಲದೆ ಮುಕ್ತವಾದ ಅವಕಾಶ ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅವತ್ತು ನಮಗೆ ಅಧಿವೇಶನ ನಡೀತದೆ. ಅದಕ್ಕಾಗಿ 2ನೇ ತಾರೀಕಿನವರೆಗೂ ಕೂಡ ಎಲ್ಲ ರೀತಿಯ ಮತ್ತು ಸಂಜೆ ಹೊತ್ತು ಸಂಸ್ಕೃತ ಇಲಾಖೆ, ಬಹುಶಃ ಕನ್ನಡ ಮತ್ತು ಸಂಸ್ಕೃತ ಸಚಿವರು ಮತ್ತು ಅಧಿಕಾರಿಗಳನ್ನು ಕೂಡ ನಾವು ಕೇಳಿದ ತಕ್ಷಣ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇವತ್ತು ಈ ಒಂದು ವೇದಿಕೆ ಎಲ್ಲ ಸಂಸ್ಕೃತಿ ಕಾರ್ಯಕ್ರಮ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೇಲುಸ್ತನ್ನು ವಹಿಸಿಕೊಳ್ಳುವ ವಿಚಾರ ಇವತ್ತು ಆಗಿದೆ.
ಇದಕ್ಕೆ ನಮಗೆ ಭಾಳಷ್ಟು ಇವತ್ತು ಪ್ರಚಾರಗಳು ಜನರ ಮಧ್ಯೆ ಹೋಗಿ ಇದಕ್ಕೆ ತಿಳಿಸಬೇಕಾದ ಅಗತ್ಯ ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಜವಾಬ್ದಾರಿ ಆಗಿರುವಂಥ ವಾರ್ತಾ ಇಲಾಖೆ ಅಧಿಕಾರಿ ಮುಂದೆ ಬಂದು ಎಲ್ಲ ರೀತಿಯ ಆ ಒಂದು ಪ್ರಚಾರ ಕಾರ್ಯಗಳು ಕೂಡ ಅವರು ಮುಂದೆ ನಿಂತು ಎಲ್ಲ ರೀತಿಯ ಜವಾಬ್ದಾರಿ ಹಮ್ಮಿಕೊಂಡು ಅವರು ಇವತ್ತಿನ ಕೆಲಸವನ್ನು ಇವತ್ತು ನಿರ್ವಹಿಸಿದ್ದಾರೆ. ಒಟ್ಟಾರೆಯಾಗಿ ಇದು ಇಡೀ ಕರ್ನಾಟಕದ ಜನತೆ ಮತ್ತು ಜನಪ್ರತಿನಿಧಿ ಮತ್ತು ಅಧಿಕಾರಿಗಳೊಂದು ಟೀಮ್ ವರ್ಕ್ ಆಗಿ ಒಂದು ತಂಡವಾಗಿ ಇವತ್ತು ನಾವು ಕೆಲಸ ಮಾಡಿಕೊಂಡು ಇವತ್ತು ನಾವು ಇದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಬಹುಶಃ ದೇವರ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗಿ ಇದೆ. ಇದು ಅತ್ಯಂತ 3 ದಿವಸ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಕೂಡ ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಈ ಕಾರ್ಯಕ್ರಮಗಳು ಬಹುಶಃ ಮುಂದಿನ ದಿನದಲ್ಲಿ ಪ್ರತಿ ವರ್ಷ ಕೂಡ ಇವತ್ತು ನೆರೆಯಿರುವಂಥ ಅವಕಾಶಗಳು ಮುಂದಿನ ಆಗಲಿ. ಇದು ಪ್ರಥಮವಾದ ಒಂದು ಪುಸ್ತಕ ಮತ್ತು ಸಾಹಿತ್ಯ ಮೇಳ ಆದ ಕಾರಣ 100ಕ್ಕೆ 100 ನಾವು ಎಣಿಸಿದಾಗ ಎಲ್ಲವೂ ಇರ್ತಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಕಮ್ಮಿಗಳು ಬಂದೇ ಬರ್ಬೋದು. ಆದ ಕಾರಣ ಬಹುಶಃ ಇವತ್ತು ಆ ಎಲ್ಲ ರೀತಿಯ ಸಹಕಾರ ಕೊಡುವಂಥ ಅವಕಾಶ ಆಗಬೇಕು. ಯಾವುದು ಚೆನ್ನಾಗಿ ಆಗಿದೆ ಇದನ್ನೆಲ್ಲ ನೀವು ಹೊರಗೆ ಹೋಗಿ ನಿಮ್ಮ ಮನೆಯಲ್ಲಿ ಮತ್ತು ಊರಲ್ಲಿ ಎಲ್ಲರ ಹತ್ರ ಹೇಳಬೇಕು, ಮೈಕ್ ಹಿಡಿದು. ಏನು ಹೆಚ್ಚು ಕಮ್ಮಿ ಇದ್ದರೆ ಅದು ಗುಟ್ಟಲ್ಲಿ ನಮ್ಮ ಹತ್ರ ಹೇಳಿ ಸಾಕು, ನಾವು ಮುಂದೆ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಕೆಲಸ ಖಂಡಿತವಾಗಿ ನಾವು ಇವತ್ತು ಮಾಡ್ತೇವೆ. ಬಹುಶಃ ನಾವು 5 ಹಿರಿಗೆ ಪ್ರತಿಭಾ ಪುರಸ್ಕಾರ ಅಥವಾ ಅವ್ರಿಗೆ ಗುರುತಿಸ್ಕೊಳ್ಬೇಕಂತ ಹೇಳಿದಾಗ ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಹೇಶ್ ಜೋಶಿರವರಿರಲಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಇರಲಿ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಇರಲಿ, ಇವರೊಂದು ಟೀಮನ್ನು ರಚಿಸಿ ಅವರೇ ಕಷ್ಟಪಟ್ಟು ಅವರೇ ಆಯ್ಕೆ ಮಾಡಿ ಬಹುಶಃ ಆ ಒಂದು ಜ್ಯೂರಿ ಮುಖಾಂತರ ಆ ಒಂದು ನಮ್ಮ ಸಾಹಿತಿಗಳನ್ನು ಕೂಡ ಇವತ್ತು ಅವರೇ ಆ ತಂಡದ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಕೂಡ ಬಹುಶಃ ನಾನು ಇವತ್ತು ಅವನು ಸ್ಮರಿಸಲಿಕ್ಕೆ ನಾನು ಇವತ್ತು ಬಹುಶಃ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಮುಂದಿನ 3 ದಿವಸ ಇದು ನಮ್ಮೆಲ್ಲರ ಒಂದು ಉತ್ಸಾಹ ಆಗಿದ್ದುಕೊಂಡು ಪ್ರೀತಿ ಸೋದರತೆ ಒಂದು ಉತ್ಸಾಹ ಆಗುವಂಥ ಅವಕಾಶ ಆಗಲಿ. ಬಹುಶಃ ನಮಗೆ ಭಾಳಷ್ಟು ಬೇಡಿಕೆ 150 ಅಪ್ಲಿಕೇಶನ್ ಬಂತು, ನಮ್ಮ ಹತ್ರ ಕೂಡ 151 ಮಾತ್ರ ಕೊಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಆದರೂ ಕೂಡ ಬಹುಶಃ ಇವತ್ತು 80% ಕನ್ನಡಕ್ಕೆ ಬೇರೆ ಬೇರೆ ಭಾಷೆಗಳು. ಯಾಕೆ ನಮಗೆ ಮಹಾರಾಷ್ಟ್ರದಿಂದ, ಡೆಲ್ಲಿಯಿಂದ, ಬಾಂಬೆ ಎಲ್ಲ ನಮಗೆ ಸ್ಟಾಲ್ ಬೇಕಂತ ಕೇಳಿಕೊಂಡು ಬರ್ತಿದ್ದಾರೆ. ಇದು ಮೊದಲ ವರ್ಷವಾದ ಕಾರಣ ನಾವು ಸ್ಟಾಲ್ನ ಅಗತ್ಯ ಕಡಿಮೆ ಇದೆ ಕಾರಣ ಈ ರೀತಿಯ ವ್ಯವಸ್ಥೆ ಮಾಡಿದ್ದೇವೆ. ಇದರೊಂದಿಗೆ ದೊಡ್ಡ ಮಟ್ಟದ ಅವಕಾಶಗಳು ವಿದ್ಯಾರ್ಥಿ ಮತ್ತು ಜನಸಾಮಾನ್ಯ ಓದುಗ ಪ್ರಿಯರಿಗೆ ಮತ್ತು ಪುಸ್ತಕ ಓದೋ ಹಿರಿಯರಿಗೆ ದೊಡ್ಡ ಮಟ್ಟದ ಸದವಕಾಶ ಅಂತ ಹೇಳಿದರೆ, ಮುಂಚೆ ಯಾರಿಗಾದ ಒಂದು ಪುಸ್ತಕ ಬೇಕಾದಲ್ಲಿ ಅವನು 10-15 ಬೇರೆ ಬೇರೆ ಶಾಪ್ಗಳಿಗೆ ಹೋಗಬೇಕು. ಇವತ್ತು ಕರ್ನಾಟಕ ರಾಜ್ಯದ ಯಾರಿಗಾದರೂ ಏನಾದರೂ ಒಂದು ಪುಸ್ತಕ ಬೇಕಾದಲ್ಲಿ ನೀವೆಲ್ಲರೂ ಕೂಡ ವಿಧಾನಸೌಧದ ಗೇಟಿನ ಒಳಗಡೆ ಬನ್ನಿ, ನಿಮಗೆ ಒಂದಲ್ಲೊಂದು ಸ್ಟಾಲಲ್ಲಿ ನಿಮಗೆ ಬೇಕಾಗುವಂಥ ಎಲ್ಲ ಪುಸ್ತಕಗಳು ರಿಯಾಯಿತಿ ದರದಲ್ಲಿ ಒದಗಿಸುವಂಥ ಕೆಲಸ ಇವತ್ತು ಆಗಿದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಇವತ್ತು ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸುತ್ತಾ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ಸದಸ್ಯರಿಗೆ, ಎಲ್ಲ ಅಧಿಕಾರಿ ವರ್ಗದವರಿಗೆ, ವಿಶೇಷವಾಗಿ ನಮಗೆ ಬೆನ್ನೆಲುಬಾಗಿ ನಿಂತ ವಿಧಾನ ಪರಿಷತ್ ಸಭಾಪತಿಗಳಾಗಿರುವಂಥ ಹೊರಟಿಯವರೇ, ನಮ್ಮ ಇಡೀ ಜನತೆ ಪರವಾಗಿ ಮತ್ತು ಅವರ ಪರವಾಗಿ ನಾನು ನಿಮಗೆಲ್ಲ ಕೃತಜ್ಞ ಶುಭಾಶಯ ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.